ಪ್ರಜಾಶಕ್ತಿ ಒಳ್ಳೆ ಚಾನಲ್ಲು, ಚೆನ್ನಾಗಿ ಕೆಲಸ ಮಾಡ್ತೈತೆ. ಮುಂದೆ ಇದೇ ರೀತಿ ಮಾಡ್ಕೊಂಡು ಹೋದರೆ ಇನ್ನೂ ಒಳ್ಳೆ ಇದಾಗಿ ಅಭಿವೃದ್ಧಿ ಹೆಸರು ಆಗುತ್ತೆ. ಪ್ರಜಾಶಕ್ತಿ ನ್ಯೂಸ್ ಚಾನಲ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಎಲ್ಲರಿಗೂ ಸಾಮಾನ್ಯ ಜನಕ್ಕೂ ಇದು ಅದ್ರ ಬಗ್ಗೆ ನ್ಯೂಸ್ ಬಗ್ಗೆ ದಿಟ್ಟವಾದಂಥ ಸತ್ಯವಾದಂಥ ವಿಷಯಗಳನ್ನು ತಿಳಿಸ್ತದೆ. ಅದೇ ಒಂದು ಉದಾಹರಣೆ ಕೊಡೋದಾದರೆ, ಈಗ ಹೆಬ್ಬೂರಲ್ಲಿ ಕೆರೆ ಒತ್ತುವರ ಬಗ್ಗೆ ನಾನು ಫೇಸ್ಬುಕ್ಕಲ್ಲಿ ನೋಡಿದ್ದೆ. ಅದ್ರ ಬಗ್ಗೆ ಧ್ವನಿ ಎತ್ತಿ ಅದ್ರ ಬಗ್ಗೆ ಸತ್ಯತೆಗಳನ್ನು ಹರಡಿಸಿದಂಥ ಪ್ರಜಾಶಕ್ತಿ ನ್ಯೂಸು ಪ್ರಶಂಸೆ ಬೆಳೆಸ್ತೀನಿ. ಅದೇ ರೀತಿ ತುಂಬ ಚೆನ್ನಾಗಿ ಬರ್ತಾಯಿದೆ, ಪ್ರದರ್ಶನ ಮಾಡ್ತಾಯಿದ್ದೆ. ಆಮೇಲೆ ನ್ಯೂಸ್ನ ಚೆನ್ನಾಗಿ ಕ್ರಿಯೇಟಿವಿಟಿಯಾಗಿ ಸ್ವಚ್ಛವಾಗಿ ಕೊಡ್ತಾಯಿತ್ತು ಅಂತ ಹೇಳ್ತೀನಿ. ಸರ್, ಈಗ 1 ವರ್ಷ ಆಗ್ತಾ ಇದೆ ನಮ್ಮ ಪ್ರಜಾಶಕ್ತಿಗೆ. ಸೆಪ್ಟೆಂಬರ್ 15ಕ್ಕೆ ನಮ್ಮ ಪ್ರಜಾಶಕ್ತಿ ಬಗ್ಗೆ ಏನು ಹೇಳ್ತೀರಾ ಸರ್? ಮೇಡಮ್, ಒಳ್ಳೆ ಚಾನಲ್ಲು, ಒಳ್ಳೆ ನ್ಯೂಸ್ ಕೊಡ್ತಾ ಇದ್ದೀರಾ. ಮೊಬೈಲು, ಇನ್ಸ್ಟಾಗ್ರಾಮು ಇದರಲ್ಲೆಲ್ಲ ಚೆನ್ನಾಗಿದೆ. ನಿಮ್ಮದು ನ್ಯೂಸ್ ತುಮಕೂರಲ್ಲಿ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದೀರಾ. ಆಟೋ ಡ್ರೈವರ್ ಬಗ್ಗೆ ಕಾಳಜಿನೂ ಐತಿ ನಿಮಗೆ. ಪ್ರಜಾಶಕ್ತಿ ಒಳ್ಳೆ ಚಾನಲ್ ಅಂತ ಹೇಳ್ತೀವಿ ಮೇಡಮ್. ಏನಾದರೂ ಇಂಪ್ರೂವ್ ಮಾಡ್ಕೋಬೇಕಂದ್ರೆ ಏನು ಇಂಪ್ರೂವ್ ಮಾಡ್ಕೋಬೇಕು ಸರ್? ನೀವು ಸಮಸ್ಯೆಗಳು ಬಂದಾಗ ಫೋನ್ ಮಾಡಿದಾಗ ಯಾರನ್ನ ರಿಸೀವ್ ಮಾಡಿ ಬಂದು ಆ ಸ್ಪಾಟ್ಗೆ ಹೋಗಿ ಇದು ಮಾಡಿ ಇನ್ಫೆಷನ್ ಮಾಡಿ ಇದು ಮಾಡಿದ್ರೆ ನಿಮ್ದು ಇನ್ನೂ ಚಾನಲ್ ಎಲ್ಲೋ ಐ ಮಟ್ಟಕ್ಕೆ ಹೋಗಿ ಚಾನಲ್ ಇದಾಗುತ್ತೆ ಮೇಡಮ್. ಖುಷಿ ಇದೆ ಸರ್ ಖುಷಿ. ನಾವು ದಿನ ಬೆಳಗ್ಗೆ ಪ್ರಜಾಶಕ್ತಿ ಚಾನಲ್ಲು ಮೊಬೈಲಲ್ಲಿ ದಿನ ನೋಡ್ತೀವಿ. ಇನ್ಸ್ಟಾಗ್ರಾಮು, ಫೇಸ್ಬುಕ್ಕಲ್ಲೆಲ್ಲ ನಾವು ನೋಡ್ತಾನೆ ಇರ್ತೀವಿ. ಒಳ್ಳೆ ಚಾನಲ್ ಅಂತ ಇದು ಮಾಡ್ತೀವಿ ಮೇಡಮ್. ಪ್ರಜಾಶಕ್ತಿ 1 ವರ್ಷ ಆಗಿದೆ. ಒಳ್ಳೆ ಪ್ರಚಾರ ಮಾಡ್ತಾಯಿದೆ. ಎಲ್ಲ ಕಡೆಯೂ ಒಳ್ಳೆ ಸೇವೆ ಮಾಡ್ತಾಯಿದ್ದಾರೆ. ಏನೇ ಫೋನ್ ಮಾಡಿದರೆ ಇಮ್ಯುನಿಟಿ ಬಂದು ಕೆಲಸ ಮಾಡಿಕೊಡ್ತಾರೆ. ಜನಗಳೆಲ್ಲ ಸಪೋರ್ಟ್ ಮಾಡ್ತಾಯಿದ್ದಾರೆ. ಬಡವರಿಗೆಲ್ಲ ಪ್ರತಿಯೊಂದು ರೋಡೇ ಆಗಲಿ, ಒಂದು ಇದೇ ಆಗಲಿ, ಏನೇ ಸಮಸ್ಯೆ ಇದ್ರೂ ಒಂದು ಫೋನ್ ಮಾಡಿದ ತಕ್ಷಣ ಒಂದು 10 ನಿಮಿಷದಲ್ಲಿ ಬಂದು ಕೆಲಸ ಮಾಡ್ಕೊತಾರೆ. ಭಾಳ ಒಳ್ಳೆಯದಾಗಲಿ, ಇದೇ ಥರ ಮುಂದಕ್ಕೆ ಬೆಳೀತಾ ಇರಲಿ ಅಂತ ನಮ್ಮದು ಒಂದು ಪ್ರಾರ್ಥನೆಗಳು. ನಾವು ಪ್ರಜಾಶಕ್ತಿ ಅವರು ಹೇಳೋಕ್ಕಾಗಲ್ಲ, ಅಷ್ಟು ಒಂದು ವರ್ಷದಿಂದ ತುಂಬ ಸಾಧನೆ ಅಂತಲೇ ಮಾಡ್ಕೊಂಡಿದ್ದಾರೆ. ಇವತ್ತು ಎಷ್ಟು ಪ್ರೆಸ್ ಮೀಟ್ ಇದೆ, ಎಷ್ಟು ಪ್ರೆಸ್ಗಳಿದ್ದಾರೆ, ಎಷ್ಟು ವೀಡಿಯೋದವ್ರು ಇದ್ದಾರೆ. ಇವ್ರ ಮುಂದೆ ಯಾವುದೂ ಅಲ್ಲ. ನಿಜವಾಗ್ಲೂ ಅಷ್ಟು ಒಂದು ಪ್ರೋತ್ಸಾಹ ಕೊಡ್ತಾರೆ. ಎಷ್ಟೇ ಒಂದು ಟೈಮ್ ಒಂದು ಲಿಮಿಟ್ ಇಲ್ಲ. ಎಷ್ಟೊತ್ತಿಗಾದರೂ ಕೂಗಲಿ ಬಂದು ಅವರು ಸೇವೆ ಕೊಡ್ತಾರೆ, ಒಂದು ಸಹಕಾರ ಕೊಡ್ತಾರೆ, ಅಷ್ಟೇ ಒಂದು ಶಕ್ತಿ ತುಂಬ್ತಾರೆ. ಯಾರಿಗೂ ಗೊತ್ತಿರಲಿಲ್ಲ ಅಂದ್ರೂ ಬಡವರಾಗಲಿ, ಶ್ರೀಮಂತರಾಗಲಿ, ರಾಜಕೀಯದವರು ಅಂತ ಆಗಲಿ, ಅವ್ರು ಯಾವುದೋ ಒಂದು ಭೇದ ಭಾವನೆ ಮಾಡ್ದಂಗೆ ಅವರು ಸೇವೆ ಮಾಡ್ತಾರೆ. ದಯವಿಟ್ಟು ಪ್ರಜಾಶಕ್ತಿ ಅವ್ರಿಗೆ ತುಂಬ ನಾನು ಖುಷಿ ಪಡ್ತೀನಿ. ಇದ್ರ ಬಗ್ಗೆ ಇನ್ನೂ ಚೆನ್ನಾಗಿ ಮುಂದುವರಿಬೇಕು. ಇದೇ ಥರ ಸಹಕಾರ ಎಲ್ಲರ ಮೇಲೂ ಇರಲಿ ನಿಮ್ಮ ಪ್ರಜಾಶಕ್ತಿ ಅವ್ರದ್ದು ಅಂತೇಳಿ ನಮ್ಮ ತುಂಬ ಹೃದಯದಿಂದ ಒಂದು ವಿಶ್ ಮಾಡ್ತಾ ಇದ್ದೀನಿ. ಇವತ್ತು ಈ ತುಮಕೂರಲ್ಲಿ ಪ್ರಜಾಶಕ್ತಿ ಏನು ಎಲೆಕ್ಟ್ರಾನಿಕ್ ಮಾಧ್ಯಮ ಏನಿದೆ, ನಾನು ನೋಡ್ದಂಗೆ ಸಮಾಜ ಸೇವೆ ಮಾಡೋದಕ್ಕೆ, ಸಮಾಜಕ್ಕೆ ಒಳ್ಳೆಯದು ಕೆಟ್ಟದನ್ನು ತಿಳಿಸೋದಕ್ಕೆ ಒಂದು ಮಾಧ್ಯಮ ಬೇಕು ಅಂತ ಏನಿತ್ತು, ಅದಕ್ಕೆ ನ್ಯಾಯ ತಲುಪಿಸಿದ್ದಾರೆ ಅನ್ನೋದಕ್ಕೆ ನಾನು ಈ ಪ್ರಜಾಶಕ್ತಿ ಟಿ ವಿನಲ್ಲಿ ಬರ್ತಕ್ಕಂಥ ಕೆಲವು ವಿಷಯಗಳನ್ನ, ನ್ಯೂಸ್ಗಳನ್ನ ನೋಡಿ ಭಾಳ ಸಂತೋಷಪಟ್ಟೆ. ಯಾಕೆ ಅಂತಂದರೆ ಇವರು ಸಣ್ಣ ಒಂದು ವಿಚಾರದಿಂದ ಹಿಡಿದು ದೊಡ್ಡ ಮಟ್ಟದ ವಿಚಾರದವರೆಗೂ ಸಮಾಜಕ್ಕೆ ಒಳ್ಳೆಯದು ಕೆಟ್ಟದ್ದನ್ನು ಭಾಳ ಒಳ್ಳೆ ರೀತಿಯಲ್ಲಿ ಅದನ್ನು ಯಾರು ಸಂಬಂಧಪಟ್ಟ ಇಲಾಖೆಯವ್ರ ಗಮನ ಯಾವ ರೀತಿ ಸೆಳೀಬೇಕು, ಯಾವ ವಿಚಾರಕ್ಕೆ ಹೋಗಿದೆ, ಇದು ಸಮಾಜಕ್ಕೆ ಎಷ್ಟು ಒಳ್ಳೆಯದಾಗುತ್ತೆ ಅನ್ನೋದ್ರ ಬಗ್ಗೆ ಭಾಳ ಮುಂದಾಲೋಚನೆ ಇಟ್ಕೊಂಡು ಇವತ್ತು 1 ವರ್ಷದಿಂದ ನೀವು ಸೇವೆ ಸಲ್ಲಿಸಿದಿರಲ್ಲ ಏನು ಪ್ರಜಾಶಕ್ತಿ ಎಲೆಕ್ಟ್ರಾನಿಕ್ ಮಾಧ್ಯಮದಿಂದ, ಭಾಳ ಸಂತೋಷ ಆಗ್ತಾಯಿದೆ. ದಯಮಾಡಿ ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ಏನಾದರೂ ಒಂದು ಕಿಂಚಿತ್ತು ಒಳ್ಳೆಯದಾಗುತ್ತೆ ಅಂತಂದರೆ ನಿಮ್ಮಂಥ ನಿಸ್ವಾರ್ಥ ಸೇವೆ ಇರ್ತಕ್ಕಂಥ ಚಾನಲ್ಗಳು ಮುಂದೆ ಬಂದು ಇವ್ರ ಜೊತೆ ಕೈ ಜೋಡಿಸಿ ಸಮಾಜಕ್ಕೊಂದು ಒಳ್ಳೆ ಕೆಲಸ ಮಾಡಿ, ಒಳ್ಳೆ ಮಾರ್ಗದರ್ಶನ ಕೊಡಿ. ಎಲ್ಲೋ ಒಳ್ಳೆಯದನ್ನು ಮಾಡ್ತಾ ಇರೋರ ಬಗ್ಗೆನೂ ಗಮನ ಹರಿಸೋ ಅಂಥ ಮಾಧ್ಯಮಗಳಿಲ್ಲ, ಕೆಟ್ಟದ್ದು ಮಾಡ್ತಾ ಇರ್ತಕ್ಕಂಥದ್ದನ್ನು ಗಮನ ಹರಿಸೋದು ಮಾಧ್ಯಮ ಇಲ್ಲ. ಯಾವುದೋ ಒಂದು ವಿಚಾರನ ಗಂಟೆಗಟ್ಟಲೆ ನಾವು ನ್ಯೂಸು ಆಫ್ ಮಾಡಿ ಕೂತ್ಕೋಬೇಕು, ಆ ಮಟ್ಟಕ್ಕೆ ಆಗುವಂಥ ನ್ಯೂಸ್ಗಳನ್ನ ಮಾಡೋದನ್ನು ಬಿಟ್ಟು ಸಮಾಜಕ್ಕೆ ಪ್ರತಿ ಕ್ಷಣವೂ ಮಿಡಿಬೇಕು. ಸಮಾಜಕ್ಕೆ ನಾನೇನಾದರೂ ಒಳ್ಳೇದು ಮಾಡಬೇಕು ಅಂತ ಆ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಅಂತ ಪ್ರಜಾಶಕ್ತಿ ಚಾನಲ್ ಏನಿದೆ ಇವತ್ತು, ಅದು ನಮಗೆ ಭಾಳ ಸಂತೋಷ ತಂದಿದೆ. ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಆ ಭಗವಂತ ಮುಂದಿನ ದಿನಗಳಲ್ಲಿ ಇವರಿಗೆ ಹೆಚ್ಚಿನ ಅವಕಾಶ ಕೊಟ್ಟು ಸಮಾಜದಲ್ಲಿ ಉತ್ತಮ ರೀತಿಯಲ್ಲಿ ಬೆಳೀಲಿ ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಆಟೋ ಸಮುದಾಯದ ಪರವಾಗಿ ನಾವಿವತ್ತು ಆಶಿಸ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಿಮ್ಮ ಚಾನಲ್ ಏನು ಇವತ್ತು 1 ವರ್ಷದ ಆನಿವರ್ಸರಿ ಮಾಡ್ತಾ ಇದ್ದೀರಾ, ಸಂಭ್ರಮ ಆಚರಿಸ್ತಾ ಇದ್ದೀರಾ, ಅದಕ್ಕೆ ನಮ್ಮ ಆಟೋ ಚಾಲಕರ ಸಂಪೂರ್ಣ ಸಹಕಾರ ವಿಚಾರ ಬೆಂಬಲ ಇದೆ. ದಯಮಾಡಿ ನೀವು ಮುಂದಿನ ದಿನಗಳಲ್ಲಿ ನಮ್ಮ ಬಡ ಆಟೋ ಚಾಲಕರ ಪರವಾಗಿ ಕೆಲವು ವಿಚಾರಗಳನ್ನ ಸಮಾಜಕ್ಕೆ ತೋರಿಸಿ, ಇಲ್ಲಿ ಇರ್ತಕ್ಕಂಥ ನ್ಯೂನತೆಗಳ ಬಗ್ಗೆನೂ ಅರಿವಿದೆ, ನಿಮಗೆ ಒಳ್ಳೆಯದ್ರ ಬಗ್ಗೆನೂ ಅರಿವಿದೆ. ಇವನು ನಿಸ್ವಾರ್ಥ ಸೇವೆ, ಸಮಾಜ ಸೇವೆಗೋಸ್ಕರ ಬಂದಿನ ನಿಮ್ಮ ಥರನೇ ನಮ್ಮ ಚಾಲಕರು ಸುಧಾ ಆಟೋ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅದರಲ್ಲಿ ಕೆಲವೇ ಪ್ರತಿಫಲದಿಂದ, ಕಡಿಮೆ ಪ್ರತಿಫಲದಲ್ಲಿ ಆತ ತನ್ನ ಜೀವನ ಸಾಗಿಸ್ತಾನೆ. ಅದರಲ್ಲಿ 70% ಅವನು ಸಮಾಜಕ್ಕೆ ಮುಡುಪಾಗಿಟ್ಟನೆ ತನ್ನ ಜೀವನನ. ಅಂಥವ್ರನ್ನ ನೀವು ಇವತ್ತು ಸಮಾಜಕ್ಕೆ ಏನು ಮಾಡ್ತಾ ಇದ್ದಾನೆ ಆಟೋ ಚಾಲಕ ಅನ್ನೋದನ್ನು
ಗುರುತುಪಡಿಸಿ ಅವನ ನೋವೇನಿದೆ ಅನ್ನೋದು ಬಿಟ್ಟು ಅಧಿಕಾರಿ ಗಮನಗಳಿಗೆ ತಂದು ಇವತ್ತು ನೀವು ಕೆಲಸ ಮಾಡ್ತಾಯಿದ್ದೀರಾ. ಸಮಸ್ತ ಆಟೋ ಚಾಲಕರ ಪರವಾಗಿ ಇವತ್ತು ನಾವು ಪ್ರಜಾಶಕ್ತಿ ಟಿ ವಿಗೆ ನಮ್ಮೆಲ್ಲರ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ.